ಇಡೀ ಕರ್ನಾಟಕದಿಂದ ಅಂದರೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು ಒಂದು 31 ಡಿಸ್ಟಿಕ್ ಏನಿದೆ ಆ ಜಿಲ್ಲೆಗಳಿಂದ ಮತ್ತು ಬೆಂಗಳೂರು ನಮ್ಮ ವರದಿಗಾರರು ಕೊಡ್ತಕ್ಕಂಥ ಸುದ್ದಿ ಮತ್ತು ನಮ್ಮ ಜಿಲ್ಲಾ ಕೇಂದ್ರಗಳಿಂದ ಬರ್ತಕ್ಕಂಥ ಸುದ್ದಿಗಳು, ಆ ಸುದ್ದಿ ಜೊತೆಗೆ ವಿಡಿಯೋ ಮತ್ತು ಬೇರೆ ಬೇರೆ ಇರ್ತಕ್ಕಂಥ ನ್ಯೂಸನ್ನು ಕೊಡ್ತಕ್ಕಂಥದ್ದು ನಮ್ಮ ಇನ್ಪುಟ್ ಕಡೆಯಿಂದ ಆಗ್ತದೆ. ಆ ಇನ್ಪುಟ್ಟು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸಾಮಾನ್ಯವಾಗಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಈಗ ಆಲ್ರೆಡಿ ಸುಮಾರು ಚಾನಲಲ್ಲಿ ಹೇಳಿರ್ತಾರೆ ಇನ್ಪುಟ್ ಅಂದರೆ ಏನು, ಇನ್ಪುಟ್ಟು ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಸೊ ಅದೇ ರೀತಿ ನಮ್ಮ ಚಾನಲ್ಲು ಕೂಡ ಒಂದು ಸಾಲಿಡ್ ಇನ್ಪುಟ್ ಇದೆ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೂರು ಜನ ಟೈಗರ್ ಥರ ಕೆಲಸ ಮಾಡ್ತಾರೆ ನಮ್ಮಲ್ಲಿ. ಮೊದಲಿಗೆ ನಮ್ಮ ಶಿವಪ್ರಸಾದ್ ಅಂತ ಇನ್ಪುಟ್ ಕೋಆರ್ಡಿನೇಟರ್. ಹೇಗೆ ಅಂದರೆ ಇನ್ಪುಟ್ಟು ಈ 3 ಜನ ಹೇಗೆ ಅಂದರೆ ದಿನದ 3 ಶಿಫ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಆ ರೀತಿ ಮಾಡ್ತಾನೂ ಇದ್ದಾರೆ. ಸೊ ಮೊದಲಿಗೆ ನಮ್ಮ ಶಿವಪ್ರಸಾದ್ ಇನ್ಪುಟ್ ಕೋಆರ್ಡಿನೇಟರ್. ಈ ಹಿಂದೆ 2-3 ಚಾನಲ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಮತ್ತು ಡಿಸ್ಟಿಕ್ ರಿಪೋರ್ಟರ್ಗಳಿಂದ ಮತ್ತು ನಮ್ಮ ಬೆಂಗಳೂರು ವರದಿಗಾರರಿಂದ ಹೇಗೆಲ್ಲ ನ್ಯೂಸ್ ತರಿಸ್ಬೇಕು ಮತ್ತು ಒಂದು ನ್ಯೂಸ್ನ ಹೇಗೆ ಫಾಲೋಅಪ್ ಮಾಡಬೇಕು ಅನ್ನೋದನ್ನು ಕೂಡ ಕರಗತ ಮಾಡ್ಕೊಂಡಿದ್ದಾರೆ. ಸೊ ಅವರನ್ನ ನಾವು ಕೇಳೋಣ ಏನು ಹೇಳ್ತಾರೆ ಈ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ಚಾನಲ್ ಬಗ್ಗೆ ಮತ್ತು ಅವರ ಕೆಲಸದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾವು ಅವರಿಂದಲೇ ತಿಳ್ಕೊಳ್ಳೋಣ. ನನ್ನ ಹೆಸರು ಶಿವಪ್ರಸಾದ್ ಹಿರೇಮಠ ಅಂತೇಳಿ. ಈ ಸಂಸ್ಥೆ ಸೇರಿ 1 ವರ್ಷ ಆಯಿತು. ಇದಕ್ಕೂ ಮೊದಲು 2-3 ಚಾನಲ್ನ ಕೆಲಸ ಮಾಡಿದ್ದೀನಿ. ಅಲ್ಲಿ ಅನುಭವಕ್ಕೂ ಇಲ್ಲಿ ಅನುಭವಕ್ಕೂ ತುಂಬ ವ್ಯತ್ಯಾಸ ಇದೆ. ಮೊದಲಿಗೆ ಬೆಳೆದಿದ್ದು ಅಷ್ಟಿರಲಿಲ್ಲ, ಬರ್ತಾ ಕಲಿತಿದ್ದು ಇಲ್ಲಿ ಕಲಿತಾ ಇರೋದು ಇನ್ನೂ ಜಾಸ್ತಿ ಇದೆ. ಇಲ್ಲಿ ಕೋಆರ್ಡಿನೇಟ್ ಮಾಡ್ತಿರೋದಕ್ಕೂ ಅಲ್ಲಿ ಕೋಆರ್ಡಿನೇಟ್ ಮಾಡೋದಕ್ಕೂ ಇನ್ನೂ ಜಾಸ್ತಿ ಕಲಿತಿದ್ದೀನಿ. ಇನ್ನೂ ಕಲಿಬೋದು. ಡಿಸ್ಟಿಕ್ಕಿಂದ ಸುದ್ದಿಗಳನ್ನ ನಾವು ತರಿಸೋದು ನಮ್ಮ ಜವಾಬ್ದಾರಿ ಇರ್ತದೆ. ಬಟ್ ಕೊಡುವಾಗ ಕೆಲವು ಸುದ್ದಿಗಳನ್ನ ಹೇಗೆ ಕೊಡಬೇಕು ಹೇಗೆ ಕೊಡಬಾರ್ದು ಅದನ್ನ ನೋಡಿ ಮಾಡಿ ಕೊಡಬೇಕಾಗುತ್ತೆ. ಈಗ ನಿಮಗೆ ಶಿವಪ್ರಸಾದ್ ನಂತರ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಯಾಕೆಂದರೆ ಇವತ್ತಿನ ಏನು ಡೈಲಿ ವರ್ಕ್ ಫ್ಲೋ ಅಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತಾರೆ ಮತ್ತು 8 ಅವರೇ ಬೇಕು 9 ಅವರೇ ಬೇಕು ಅಂತ ಏನು ತಲೆ ಕೆಡಿಸ್ಕೊಳ್ದಂಗೆ. ಸೊ ಬೆಳಗ್ಗೆ 9 ಗಂಟೆಯಿಂದ ಈವ್ನಿಂಗ್ ಒಂದು 6:30 7 o'clock ತನಕ ಮಾಡ್ತಕ್ಕಂಥ ಏಕೈಕ ನಮ್ಮ ಲೇಡಿ ಟೈಗರು ಸ್ವಾತಿ ಅಂತ ಇದ್ದಾರೆ. ಸೊ ಸ್ವಾತಿ ಬಗ್ಗೆ ಹೇಳಬೇಕು ಅಂದರೆ ಈ ಹಿಂದೆ ಕೆಲವೊಂದು ಚಾನಲಲ್ಲಿ ಅಂದರೆ 2-3 ಚಾನಲ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಮತ್ತು ತುಂಬ ಚಿಕ್ಕ ವಯಸ್ಸಲ್ಲೂ ತುಂಬ ಆ್ಯಕ್ಟಿವ್ ಆಗಿ ಇನ್ಪುಟ್ ಅಂದರೆ ನ್ಯೂಸ್ನ ತೆಗೆದುಕೊಂಡು ಅಂದರೆ ನ್ಯೂಸ್ನ ಫ್ಲೋನ ಹೇಗೆ ಹೇಳಬೇಕು, ಹೇಗೆ ನಾವು ಅದನ್ನು ಕಮ್ಯುನಿಕೇಟ್ ಮಾಡಬೇಕು ಮತ್ತು ಹೇಗೆ ಯಾರಿಗೆ ಎಡಿಟ್ರಿಗೆ ವಿಡಿಯೋ ಎಡಿಟ್ರಿಗೆ ಹೇಗೆ ನಾವು ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಒಂದು ಕಲೆನ ಕರಗತ ಮಾಡ್ಕೊಂಡಿದ್ದಾರೆ. ಸೊ ಸ್ವಾತಿ ಬಗ್ಗೆ ನಾನು ಹೇಳೋದಕ್ಕಿಂತ ಅವರೇ ಇನ್ನೂ ಜಾಸ್ತಿ ಹೇಳ್ತಾರೆ. ಸೊ ಓವರ್ ಟು ಸ್ವಾತಿ. ಫಸ್ಟ್ ಆಫ್ ಆಲ್ ಈ ಚಾನಲ್ಗೆ ಬರೋಕ್ಕೆ ಸತೀಶ್ ಸರ್ ಮತ್ತು ರುದ್ರೇಶ್ ಸರ್ ಮೇನ್ ಕಾರಣ. ಸೊ ನನಗೆ ಇಲ್ಲಿಗೆ ತೊಗೋಬೇಕಾದ್ರೆ ನನಗೆ ರುದ್ರೇಶ್ ಸರ್ ಹೇಳಿದರು, ನನಗೆ ಡೌಟ್ ಇದೆ ಇನ್ನೂ ತೊಗೋಬೇಕಾದ್ರೆ ಹುಡುಗಿಯಾಗಿ ಎಲ್ಲ ಹೆಡ್ಗಳೆಲ್ಲ ಇರ್ತಾರೆ, ಹೆಂಗೆ ಹ್ಯಾಂಡಲ್ ಮಾಡ್ತಿರೋ ಏನು ತೊಗೋಬೇಕಾದ್ರೆ ಕಷ್ಟ ಅಂತ ನನಗೆ ಹೇಳಿದರು. ಬಟ್ ಇವತ್ತು ನನಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಬಟ್ ಈ 1 ವರ್ಷದಲ್ಲಿ ನಾನು ಅವ್ರಿಗೆ ಆ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಅದಾದಮೇಲೆ ನನಗೆ ಪ್ರೀವಿಯಸ್ ಕಂಪ್ನಿಗಿಂತಲೂ ಈ ಕಂಪ್ನಿಲಿ ತುಂಬ ಫ್ರೀಡಮ್ ಅಂದರೆ ನನಗೆ ಈ ಹೆಡ್ ಪಡೆದಿರೋಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕಂತಂದರೆ ಕೇಳಿದಿನ ವೀಕ್ ಆಫ್ ಆಗಲಿ ರಜಾ ಆಗಲಿ ಶಿಫ್ಟು ಯಾವುದಕ್ಕೂ ಡಿಮ್ಯಾಂಡ್ ಮಾಡೋದು ಏನೂ ಇಲ್ಲ. ನಮಗೆ ಯಾವ ಥರ ಬೇಕು ಕೆಲಸದಲ್ಲಿ ಫುಲ್ಲು ಕಂಪ್ಲೀಟ್ ಫ್ರೀ ಆಗಿಬಿಟ್ಟಿದ್ದಾರೆ. ನಾವು ಯಾವ ಥರ ಏನೇ ತಪ್ಪು ಮಾಡಿದ್ರು ಅಟ್ಲೀಸ್ಟ್ ಬೈದಿ ಈ ಥರ ಅಂತ ನಮಗೆ ದಾರಿ ಹೇಳ್ತಾರೆ ಯಾವ ಥರ ಹೋಗಬೇಕು ಅಂತ. ಬಟ್ ಪ್ರೀವಿಯಸ್ ಕಂಪ್ನಿಗಿಂತ ಇಲ್ಲಿ ತುಂಬ ಫ್ರೀಡಮ್ ಇದೆ. ಔಟ್ಪುಟ್ ಆಗಲಿ ವಿಡಿಯೋ ಎಡಿಟಿಂಗ್ ಆಗಲಿ ಎಲ್ಲ ಹೆಡ್ಗಳು ತುಂಬ ಕ್ಲೋಸ್ ಆಗಿ ಯಾವ ಥರ ಹೆಡ್ಡು ಅನ್ನೋದು ಒಂದು ಯಾವುದು ತೋರಿಸ್ದಲೇ ಫ್ರೆಂಡ್ಲಿ ಆಗಿ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ. ಅದರಿಂದ ಈ ಕಂಪ್ನಿ ಕೆಲಸ ಮಾಡ್ತಿರೋಕ್ಕೆ ತುಂಬ ಖುಷಿ ಇದೆ. ಸೊ ಸ್ವಾತಿ ನಂತರ ನಿಮಗೆ ಇನ್ನೊಬ್ಬರನ್ನ ನಾನು ಪರಿಚಯ ಮಾಡ್ಕೊಡ್ತೀನಿ. ಮಾತು ಕಮ್ಮಿ ಕೆಲಸ ಜಾಸ್ತಿ ಅನ್ನೋ ಥರ. ಸೊ ರೊಚ್ಚಿಗಿದ್ರೆ ಮಾತೂ ಜಾಸ್ತಿ ಆಗುತ್ತೆ ಒಂದೊಂದು ಸಲ. ಸೊ ಆ ಥರ ಕ್ಯಾರೆಕ್ಟರ್ ನಮ್ಮ ಹೇಮಂತ್ ಅಂತ. ಹೇಮಂತ್ ಈ ಹಿಂದೆ ಒಂದು 3-4 ಚಾನಲಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಮತ್ತು ಸಾಕಷ್ಟು ತಿಳ್ಕೊಂಡಿರೋ ವ್ಯಕ್ತಿ. ಮತ್ತು ಯಾವ ನ್ಯೂಸ್ನ ಹೇಗೆ ತೊಗೋಬೇಕು ಮತ್ತು ಬೇರೆ ಕಾಂಪಿಟೇಷನ್ ಅಂದರೆ ಕಾಂಪಿಟೇಟರ್ ಚಾನಲಲ್ಲಿ ಏನು ಬರ್ತಿದೆ ಮತ್ತು ಅದನ್ನು ಹೇಗೆ ಫಾಲೋಅಪ್ ಮಾಡಿ ನಾವು ಹೇಗೆ ಅದನ್ನು ತರಿಸ್ಬೇಕು ಅನ್ನೋ ಒಂದು ಕಲೆ ಇವ್ರಿಗೆ ಕರಗತ ಆಗಿರ್ತಕ್ಕಂಥದ್ದು. ಸೊ ನಾನು ಹೇಮಂತ್ ಅವ್ರನ್ನ ನಾನು ಮಾತಾಡಿಸ್ತೀನಿ. ಸೊ ಹೇಮಂತ್ ಹೇಳಿ ನಿಮ್ಮ ಬಗ್ಗೆ. ಬೇರೆ ಚಾನಲ್ಗಳಲ್ಲಿ ನಾನು ಮಾಡಿರೋ ಕೆಲಸಕ್ಕಿಂತ ಇಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ಇಲ್ಲಿ ಅಷ್ಟು ಫ್ರೀಡಮ್ ಇದೆ, ಇಲ್ಲಿ ಅಷ್ಟು ನಮಗೆ ಫ್ರೀಡಮ್ ಇದೆ ಅಂತಲೇ ನಾನು ಹೇಳ್ತೀನಿ. ಯಾಕೆಂತಂದರೆ ಇಲ್ಲಿ ನಮ್ಮ ಟೀಮ್ ಹೆಡ್ ರುದ್ರೇಶ್ ಸರ್ ಇರ್ಬೋದು, ಸತೀಶ್ ಸರ್ ಇರ್ಬೋದು, ಎಲ್ಲರೂ ಕೂಡ ನಮ್ಗೆ ಅಷ್ಟೇ ಕೋಆಪ್ರೇಟ್ ಮಾಡ್ತಾರೆ. ಇಲ್ಲಿಗೆ ಇವಾಗ ನಾನು ಇಲ್ಲಿ 1 ವರ್ಷ ಪೂರೈಸಿರೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಇದುವರೆಗೆ ನೀವು ಇನ್ಪುಟ್ಟು ಹೇಗೆ ಕೆಲಸ ಮಾಡುತ್ತೆ ಮತ್ತು ಇನ್ಪುಟಲ್ಲಿರ್ತಕ್ಕಂಥ ನಮ್ಮ 3 ಜನ ಏನು ಕಲಿಗಳಿದ್ದಾರೆ ಅವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ನೀವು ನೋಡಿದ್ದೀರಿ. ಸೊ ನಾವೆಲ್ಲರೂ ಕೂಡ ಇದು ಇನ್ಪುಟ್ ಒಂದೇ ಅಷ್ಟೇ ಅಲ್ಲ, ನಮ್ಮ ಇಡೀ ಚಾನಲ್ನ ಎಲ್ಲ ಬ್ಯೂರೋಗಳು ಕೂಡ ನಾವು ನಮ್ಮ ಚಾನಲ್ನ
ಏಳಿಗೆಗಾಗಿ ನಮ್ಮ ಚಾನಲ್ನ ಒಂದು ನಂಬರ್ 1 ಸ್ಥಾನಕ್ಕಾಗಿ ನಾವು ತಗೊಂಡೋಗೋದಕ್ಕೆ ನಾವು ಎಲ್ಲರೂ ಕೂಡ ಪಣ ತೊಟ್ಟಿವಿ, ಮತ್ತು ನಾವು ಆ ಗುರಿ ಮುಟ್ಟಕ್ಕೆ ನಾವು ಛಲ ತೊಟ್ಟಿದ್ವಿ. ನಾವು ಜಸ್ಟ್ ಕನಸು ಕಾಣ್ತಾ ಇಲ್ಲ, ನಾವು ಆ ಕನಸನ್ನ ನನಸು ಮಾಡೋದಕ್ಕೆ ನಾವು ನಮ್ಮ ಚಾನಲ್ನ ನಂಬರ್ 1 ಸ್ಥಾನಕ್ಕಾಗಿ ತಗೊಂಡೋಗೋಕ್ಕೆ ಎಲ್ಲ ರೀತಿಯಿಂದಲೂ ಪಣ ತೊಟ್ಟಿದ್ವಿ. ಸೊ ಗ್ಯಾರಂಟಿ ನ್ಯೂಸ್, ಸುದ್ದಿ ನಿಶ್ಚಿತ, ನ್ಯಾಯ ನಿಶ್ಚಿತ.